ನಮಸ್ಕಾರ ವೀಕ್ಷಕರೇ, ನನ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ಈ ಲಗೇಜ್ ಆಟೋದಲ್ಲಿ ಲಗೇಜ್ ಹೊಡಿತಾರಲ್ಲ, ಆ ಥರ ಬೈಕಲ್ಲೂ ಲಗೇಜ್ ಹೊಡಿಬೋದಂತೆ. ಅದರ ಯಾವ ರೀತಿ ಡ್ಯೂಟಿ ಮಾಡೋದು, ಆಮೇಲೆ ಯಾವ ರೀತಿ ಅದನ್ನು ಇದು ಮಾಡೋದು ಅಂತ ಇದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪೋರ್ಟರ್ ಡ್ಯೂಟಿ ಮಾಡ್ತಾಯಿದ್ದೀನಿ ಇವತ್ತು. ನಾನಿಲ್ಲಿ ದವಸಪೇಟೆಯಲ್ಲಿ ಇದ್ದೀನಿ. ದವಸಪೇಟೆಯಿಂದ ಯಾವನ ಲೋಡ್ ಬಂದರೆ ಹಾಕೊಂಡು ಹೋಗೋದು, ಇಲ್ಲಾಂದರೆ ಸೀದಾ ಬೆಂಗಳೂರಿಗೆ ಹೋಗಿ ಡ್ಯೂಟಿ ಆನ್ ಮಾಡ್ಕೊಳೋದು. ನಮ್ಮ ಫ್ರೆಂಡು ID ಇಸ್ಕೊಂಡಿದ್ದೀನಿ. ಬನ್ನಿ ಈಗ ಹೋಗಿ ತಿಂಡಿ ಮಾಡಿಬಿಟ್ಟು ಫಸ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋಣ. ನೋಡಿ ಲಾಗಿನ್ ಮಾಡ್ತಾಯಿದ್ದೀನಿ. ನೋಡಿ ಲಾಗಿನ್ ಆಗಿದೆ. ಈಗ ಆರ್ಡ್ರುಗಳ್ನ ಕಾಯೋಣ. ಅಷ್ಟರಲ್ಲಿ ನಾವು ತಿಂಡಿ ಮುಗಿಸ್ಕೊಂಬರೋಣ. ಬನ್ನಿ ತಿಂಡಿ ಮಾಡೋಣ ಅಂತ ಹೋಟ್ಲಿಗೆ ಹೋದೆ. ನಾನು ಇಡ್ಲಿ ತೊಗೊಂಡಿದ್ದೆ. ನೋಡಿದ್ರೆ ಚಟ್ನಿನೂ ಮತ್ತು ಸಾಂಬಾರು ಹಾಕಿರಲಿಲ್ಲ. ಯಾಕಪ್ಪ ಅಂದರೆ ಟೇಬಲಲ್ಲೇ ಬಕೆಟಲ್ಲಿ ಇಕ್ಬಿಟ್ಟಿದ್ದಾರೆ ನೋಡಿ ಚಟ್ನಿ ಸಾಂಬಾರನ್ನ. ಅದಾದಮೇಲೆ ಅದ್ರ ಜೊತೆಗೆ ಒಂದು ಖಾರ ಬಾತ್ ತಗೊಂಡೆ. ಖಾರ ಬಾತ್ ಪ್ರೈಸ್ ಬಂದ್ಬಿಟ್ಟು 30 ರೂಪಾಯಿ. ಇಡ್ಲಿ ಪ್ರೈಸ್ ಬಂದ್ಬಿಟ್ಟು 25 ರೂಪಾಯಿ. ಇಷ್ಟೊತ್ತಕ್ಕ ಕಾಯ್ದೆ, ಯಾವುದೇ ಆರ್ಡ್ರ್ ಬರಲಿಲ್ಲ ಇಲ್ಲಿ. ಹಂಗೇ ಮೊಬೈಲಲ್ಲಿ ಆನ್ ಮಾಡಿಕೊಂಡು ಸೀದಾ ಬೆಂಗಳೂರು ತನಕ ಹೋಗ್ತಾ ಇರ್ತೀನಿ. ಯಾವುದಾನ ಆರ್ಡ್ರ್ ಬಂದರೆ ಅಲ್ಲಿ ಪಿಕಪ್ ಮಾಡ್ತೀನಿ. ಬನ್ನಿ ಹೋಗೋಣ. 8ನೇ ಮೈಲಿ ಹತ್ರ ಬರ್ತಿದ್ದಂಗೆ ಒಂದು ಆರ್ಡ್ರ್ ಬಂತು. ಬನ್ನಿ ಆರ್ಡ್ರನ್ನ ಅಕ್ಸೆಪ್ಟ್ ಮಾಡೋಣ. ನೋಡಿ ಮೊದಲನೇ ಆರ್ಡ್ರ್ ಬಂದಿದೆ. ಇದು ಬಂದು 2.2 ಕಿಲೋಮೀಟರ್ ಇದೆ. ಬನ್ನಿ ಹೋಗೋಣ. ಅದು 2.2 ಕಿಲೋಮೀಟರ್ ಅಂತ ಸರ್ವಿಸ್ ರೋಡಿಂದ ತೋರಿಸಿದ್ದು. ನಾನು ಮೇನ್ ರೋಡಲ್ಲಿದ್ದೆ. ಹಾಗಾಗಿ ಯಾರೇ ಆಗಲಿ ಬೆಂಗಳೂರಲ್ಲಿ ಡ್ಯೂಟಿ ಮಾಡೋರು ಯಾವುದೇ ಕಾರಣಕ್ಕೂ ಮೇನ್ ರೋಡಲ್ಲಿ ಜಾಸ್ತಿ ಓಡಾಡಬಾರ್ದು. ಏನಕ್ಕೆ ಅಂದರೆ ಅಪ್ ಟು 3 ಇಂದ 4 ಕಿಲೋಮೀಟ್ರ್ ಬರೀ ಯೂ ಟರ್ನ್ ಮಾಡ್ಕೊಂಬರೋಕ್ಕೋಸ್ಕರ ಹೋಗಿದ್ದೆ ನಾನು. ನೋಡಿ ಇನ್ನೇನು ಕಸ್ಟಮರ್ ಮನೆ ಹತ್ರ ಬಂದೆ. ಆದರೆ ಮನೆ ಯಾವುದು ಅಂತ ಗೊತ್ತಾಗಲಿಲ್ಲ. ಯಾಕೆ ಅಂದರೆ ನಾನು ಫಸ್ಟ್ ಟೈಮ್ ಅಲ್ವಾ ಡ್ಯೂಟಿ ಮಾಡ್ತಿರೋದು ಪೋರ್ಟರ್ದು. ಹಾಗಾಗಿ ಕಸ್ಟಮರ್ ಲೊಕೇಶನ್ ಯಾವುದು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಗಾಡಿ ನಿಲ್ಲಿಸ್ಬಿಟ್ಟು ಹುಡುಕ್ತೆ. ಆ ನಂತರ ನಂಬರ್ ಇದೆಯಲ್ಲ, ಇನ್ನೇಂದಕ್ಕೆ ಫೋನ್ ಮಾಡೋಣ ಅಂದ್ಬಿಟ್ಟು ಒಂದು ನಿಲ್ಲಿಸ್ಬಿಟ್ಟು ನೋಡಿ ಫೋನ್ ಮಾಡ್ತಾಯಿದ್ದೀನಿ ಕಸ್ಟಮರ್ಗೆ. ನಾನೇ ಇನ್ನೇನು ಫೋನ್ ಮಾಡೋಣ ಅನ್ನೋಷ್ಟರಲ್ಲಿ ಕಸ್ಟಮರೇ ಫೋನ್ ಮಾಡಿದರು ನನಗೆ. ಹಲೋ, ಇಲ್ಲ ಮೇಡಮ್, ಇಲ್ಲಿ ಬಂದಿದ್ದೀನಿ. ಇದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇಲ್ಲಿ ಮನೆ ಡೋರ್ ನಂಬರ್ 299 ಇದೆಯಲ್ಲ. ಮೇಡಮ್ ಇರೋ ಕಡೆ ಲ್ಯಾಂಡ್ ಮಾರ್ಕ್ ಅಂದರೆ ಅಂಗಡಿ ಯಾವುದು ಇಲ್ಲ ಮೇಡಮ್. ಹಿಂದಗಡೆ ಒಂದು ಮನೆ ಕಟ್ತಾ ಇದ್ದಾರೆ. ಅದು ವೈಟ್ ಕಲರ್ ಬಿಲ್ಡಿಂಗು ಪೇಂಟ್ ಮಾಡಿದ್ದಾರೆ. ವೈಟ್ ಪೇಂಟ್ ಮಾಡಿದ್ದಾರೆ ಮೇಡಮ್. ಇಲ್ಲಿ ಪ್ರಾವಿಜನ್ ಸ್ಟೋರ್ ಕಾಣಿಸ್ತಾ ಇದೆ ಹಿಂದಗಡೆ. ಹಾಂ ನೋಡಿ, ಯಾರ ನೋಡಿತೀನಿ ಕೇಳಿಸುತ್ತಾ ಅಂತ. ಕೇಳಿಸ್ತಾ ಮೇಡಮ್? ಹಾಂ ಅದು ತಗೊಂಡೆ ಮೇಡಮ್. ಹಾಂ ಎಲ್ಲಿದ್ದೀರ? ಹಲೋ, ಓ ಅದೇ ಯಾರೋ ಲೇಡೀಸ್ ಹೋದ್ರಲ್ಲ ಅವರಿಂದನಾ? ಸರಿ ಮೇಡಮ್. ಹಾಂ, ಗಾಡಿ ನಂಬರ್ ಇದೆ. ಅದು ಗಾಡಿ ಎಕ್ಸ್ಚೇಂಜ್ ಮಾಡಿದ್ದೀವಿ. ಹಾಂ, ಹಾಂ ಮೇಡಮ್. 154 ಅಲ್ಲ? ಆಗಿದೆ. ಹ್ಞೂ.
ನೋಡಿ ಆರ್ಡ್ರನ್ನ ಪಿಕಪ್ ಮಾಡಿದ್ದಾಯಿತು. ಈಗ ಹೋಗಿ ಡ್ರಾಪ್ ಪಾಯಿಂಟ್ ಹತ್ರ ಹೋಗ್ಬಿಟ್ಟು ಆರ್ಡ್ರನ್ನ ಡೆಲಿವರಿ ಕೊಡೋಣ. ಬನ್ನಿ ಹೋಗೋಣ ಡ್ರಾಪ್ ಪಾಯಿಂಟ್ ಹತ್ರಕ್ಕೆ. ಯಾಕೋ ಗೊತ್ತಿಲ್ಲ, ಗಾಡಿ ಬಂದು ಕೆಳಿತಿರಲಿಲ್ಲ, ಏನಕ್ಕಪ್ಪ ಎಳಿತಿಲ್ಲ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿ ನೋಡಿದ್ರೆ ಫುಲ್ ಏರೆಲ್ಲ ಕಮ್ಮಿ ಆಗಿಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಿರಲಿಲ್ಲ. ಏನು ತುಮಕೂರಿಂದ ಇಲ್ಲಿ ಬೆಂಗಳೂರು ಹತ್ರ ಬಂದ್ವಿ ಅಂತಲೋ ಏನಕ್ಕೋ ಇಲ್ಲ ಪಂಚರ್ ಆಗಿತ್ತು ಏನೋ ಗೊತ್ತಿಲ್ಲ, ಏರ್ ಕಮ್ಮಿ ಆಗಿತ್ತು. ಅದಕ್ಕೆ ನಾವು ಬಂಕ್ ಹತ್ರ ನಿಂತ್ಬಿಟ್ಟು ಗಾಡಿಗೆ ಏರ್ ಓಡಿಸ್ಕೊಂಡು ಹೋಗೋಣ. ಇನ್ನೇನಿಲ್ಲ ಅಂದರೆ ಗಾಡಿ ಓಡ್ಸೋಕ್ಕಾಗಲ್ಲ. ಏನಕ್ಕೆ ಅಂದರೆ ಗಾಡೀಲಿ ಏರಿಲ್ಲ ಅಂದರೆ ಟೈರ್ಗಳಲ್ಲಿ ಮುಂದಕ್ಕೆ ಹೋಗಲ್ಲ, ಗಾಡಿ ಹಿಂದಕ್ಕೆ ಸ್ವಲ್ಪ ಎಳೆಯುತ್ತೆ, ಆಮೇಲೆ ಪಿಕಪ್ಪು ಕಮ್ಮಿ ಆಗುತ್ತೆ. ಹಾಗಾಗಿ ಏರ್ ಹೊಡಿಯೋರಿಗೆ ಕಾಸು ಕೊಟ್ಬಿಟ್ಟು ಅಲ್ಲಿಂದ ಹೊರಟ್ವಿ. ನಾವು ಪೆಟ್ರೋಲ್ ಹಾಕಿಸ್ಕೊಂಡ್ವಲ್ಲ, ಅಲ್ಲೇ ಏನಾನ ಏರ್ ಹೊಡ್ಸ್ಕೊಂಡಿದ್ರೆ ಕಾಸು ಏನು ಕೊಡೋಂಗಿಲ್ಲ, ಫ್ರೀಯಾಗಿ ಹೊಡೆಯೋರು. ಬೇರೆ ಬಂಕಲ್ಲಿ ಹಾಕ್ಸಿದ್ರಿಂದ ಏರ್ ಹೊಡ್ಸ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ಡೆಲಿವರಿ ಲೊಕೇಶನಿಗೆ ಬಂದೆ. ಡೆಲಿವರಿ ಲೊಕೇಶನಿಗೆ ಬಂದ್ರೂ ಅಷ್ಟೇ ಗೂಗಲ್ ಮ್ಯಾಪ್ ತೋರಿಸೋರು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಅದರಿಂದ ನಾವೇನು ಮಾಡ್ತೀವಪ್ಪ ಅಂದರೆ ಫೋನ್ ಮಾಡೋಣ ಅಂದ್ಬಿಟ್ಟು ನಿನ್ಸ್ಬಿಟ್ಟು ಅವರಿಗೆ ಫೋನ್ ಮಾಡ್ತಾಯಿದ್ದೀನಿ. ನೋಡಿ ಅವರು ಕಳಿಸಿದ ಲೊಕೇಶನ್ನು ಇಲ್ಲಿಗೆ ಎಂಡ್ ಆಗುತ್ತೆ. ಅದಕ್ಕೋಸ್ಕರ ಗಾಡಿ ನಿಲ್ಲಿಸ್ಬಿಟ್ಟು ಇಲ್ಲಿ ಅವ್ರಿಗೆ ಕಾಲ್ ಮಾಡ್ತಾಯಿದ್ದೀನಿ. ಹಲೋ ಸರ್, ಫೋಟೋದಿಂದ ಸರ್ ಅದೇ ಲೊಕೇಶನಿಗೆ ಬಂದಿದ್ದೀನಿ ಸರ್. ಇದು ಕ್ಲಾಸಿಕ್ ವೆಲ್ಡ್ ಅಸೋಸಿಯೇಟ್ ಅಲ್ಲಿದ್ದೀನಿ ಸರ್. ನೀವೇನ ನೋಡಿ ಎಂಡ್ ಟ್ರಿಪ್ ಮಾಡಬೇಕು. ಪೇ ಮಾಡಿದ್ದಾರೆ, ಪೇ ಆಗಿದೆ. ಹಾಂ ನೋಡಿ ಕ್ಯಾಶ್ ಕಲೆಕ್ಟ್ ಅಂತ ಬರ್ತಿದೆ, ಅದನ್ನು ಇದು ಮಾಡಬೇಕು. ನೋಡಿ ರೈಟಿಂಗ್ ಕೇಳ್ತು, 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದೀನಿ. ನೋಡಿ ಮುಗೀತು. ಬನ್ನಿ, ಇನ್ನೂ 2 ಅವರ್ ಕೆಲಸ ಮಾಡ್ತೀನಿ. ಅದಾದಮೇಲಿಂದ ಇವತ್ತಿಂದ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ. ನೋಡಿ ಈಗ ತಾನೇ ಲಾಸ್ಟ್ನೇದು ಆರ್ಡ್ರ್ ಕೊಟ್ಟು ಬಂದೆ. ಕೊಟ್ಟಾದ್ಮೇಲಿಂದ ಇದೇ ನಮ್ಮದು ಕೊನೆ ಆರ್ಡ್ರು. ಈಗ ಮನೆ ಹತ್ರ ಹೋಗೋಣ ಅಂದ್ಕೊಂಡಿದ್ದೀವಿ. ಈಗ ನೋಡಿದ್ರೆ ಅರ್ನಿಂಗ್ ಎಷ್ಟಾಗಿದೆ ಅಂತ ನೋಡೋಕ್ಕೆ ಬಂದರೆ 509 ರೂಪಾಯಿ ಆಗಿದೆ ಅರ್ನಿಂಗು. ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೆ ಎಲ್ಲೋ ಒಂತವ, ಅವ್ನು ತಾಮನ್ ಬಿಸಾಕಿದ್ದೆ ಒಂತವ, ಇಲ್ಲಿಂದ 30 ಕಿಲೋಮೀಟ್ರ್ ಆಚೆ ಕಡೆ ಕರ್ಕೊಂಬಂದುಬಿಟ್ಟಿದ್ದಾನೆ. ಆದ್ರೂ ಇದು ಒಳ್ಳೆ ಡ್ಯೂಟಿ ಅಂತ ಹೇಳ್ಬೋದು. ಪಾರ್ಟ್ ಟೈಮ್ ಯಾರಾನ ಡ್ಯೂಟಿ ಮಾಡೋಂಗಿದ್ರೆ. ಏನಕ್ಕೆ ಅಂದರೆ ನಾವು ಸ್ಟಾರ್ಟ್ ಮಾಡಿದ್ದು 12 ಗಂಟೆಗೆ ಡ್ಯೂಟಿ. ಈಗ 3:15 ಅಷ್ಟೊತ್ತಿಗೆ ನಾನು 509 ರೂಪಾಯಿ ದುಡ್ದಿದ್ದೀನಿ. 100 ರೂಪಾಯಿ ಪೆಟ್ರೋಲ್ಗೆ ಹೋದ್ರೂ 400 ರೂಪಾಯಿ ದುಡ್ಡು ಸೇವ್ ಆಗಿದೆ. ಆದ್ದರಿಂದ ಪಾರ್ಟ್ ಟೈಮ್ ಮಾಡೋರಿಗೆ ಇದು ಒಳ್ಳೆ ಡ್ಯೂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾನ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬಾಯ್.